ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿರೋ ಕಾರಣ ತುಂಬ ಬಿಸಿಲು ಬಂದುಬಿಟ್ಟಿತ್ತು. ಹಾಗೆ ಈಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬರೋಷ್ಟರಲ್ಲಿ ನನ್ನ ಮಗನೂ ಸಹ ಎದ್ದಿರೋದ್ರಿಂದ ಅವನಿಗೂ ಹಾಲು ಕಾಯಿಸ್ಕೊಟ್ಟೆ. ಹಾಗೆ ರಸ್ಕ್ ಇತ್ತು, ಸೊ ಹಾಗೆ ನಾನೇ ಕೊಟ್ಟೆ ತಿನ್ನಲಿ ಅಂತ. ಹಾಗೆ ತಿಂದಾದಮೇಲೆ ನಾನು ಸ್ವಲ್ಪ ಕಾಫಿ ಕುಡಿಬೇಕಿತ್ತಲ್ವ. ಈಚೆ ನೋಡ್ತೀನಿ ವೆದರೇ ಚೇಂಜ್ ಆಗಿಬಿಟ್ಟಿದೆ ಅಷ್ಟು ಬೇಗ. ತುಂಬ ಕೋಲ್ಡ್ ಇರೋದ್ರಿಂದ ನನಗೂ ಆ ಕಾಫಿ ಕುಡಿಯೋಣ ಅನ್ನಿಸ್ತು ಈಚೆನೇ ಹೋಗಿ. ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿದು ಒಳಗಡೆ ಬಂದೆ. ಮತ್ತು ತಿಂಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಮಸಾಲೆ ಇಡ್ಲಿ ಮಾಡಿಬಿಡೋಣ ಇವತ್ತು ಅಂತ ಹೇಗೋ ಇಡ್ಲಿ ಇತ್ತು ರುಬ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಸಬ್ಬಕ್ಕಿ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಅದನ್ನು ಕ್ಯಾರೆಟ್ ಸ್ವಲ್ಪ ತುರಿದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ನಡೆಯುತ್ತೆ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಸೊ ಹಾಗೆ ಮತ್ತೆ ಇನ್ನೊಂದು ಪಾತ್ರೆಗೆ ಎಣ್ಣೆ ಬಿಸಿ ಆಗೋಕ್ಕೆ ಅಂತ ಹಾಕಿಬಿಟ್ಟು ಅದು ಬಿಸಿ ಎಲ್ಲ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಯಾವ ಥರ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಯಾಕೆ ಅಂದರೆ ಅದು ಹಬೆಯಲ್ಲಿ ಬೇಯಬೇಕಲ್ವ. ಸೊ ಹಾಗಾಗಿ ಅದು ಫಸ್ಟೇ ಸಾಫ್ಟ್ ಆಗಿಬಿಟ್ರೆ ಇನ್ನೂ ಸಾಫ್ಟ್ ಆಗಿಬಿಟ್ಟಿದೆ, ಅದು ಕ್ರಂಚಿನೆಸ್ ಎಲ್ಲ ಗೊತ್ತಾಗಲ್ಲ. ಸೊ ಹಾಗಾಗಿ ಅದೆಲ್ಲ ಲೈಟ್ ಬ್ರೌನ್ ಎಲ್ಲ ಬಂದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಅಂದರೆ ಚೆನ್ನಾಗಿ ಅಂತ ಅಂದರೆ ಅಷ್ಟೊಂದೇನು ಫ್ರೈ ಆಗಿಲ್ಲ ಅಂದರೆ ನಡೆಯುತ್ತೆ. ಯಾಕೆ ಅಂದರೆ ಇಡ್ಲಿಗೆ ಹಾಕೋದ್ರಿಂದ ಅದು ಬೇಯ್ಕೊಳುತ್ತೆ. ಹಾಗೆ ಸ್ವಲ್ಪ ಅದು ಉಪ್ಪು ಹಾಕಿದ್ರೆ ಅದೊಂದು ಸ್ವಲ್ಪ ಟೇಸ್ಟ್ ಅಲ್ವಾ ಈರುಳ್ಳಿಗೆ. ಸೊ ಆ ಥರ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಅದು ನನ್ನ ಪಾತ್ರೆ ಚಿಕ್ಕದಾಯಿತು ಅಂತ ನಾನು ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಹಾಗಾಗಿ ಮತ್ತೆ ಎಲ್ಲ ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಏನು ಹಾಕಿದ್ದೆ ಅದೆಲ್ಲ ಇಡ್ಲಿ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರು ಅಂತ. ಅದನ್ನು ನೋಡ್ತಾ ಇದ್ರೇ ಈಗಲೇ ಇಡ್ಲಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಟಿರೋ ಕಾರಣ ಇಡ್ಲಿ ಹಿಟ್ಟನ್ನು ಅದು ಪರ್ಮಿಟ್ ಆಗೋಕ್ಕೆ ಬಿಟ್ಟಿರಲಿಲ್ಲ. ಹಾಗಾಗಿ ನಾನು ಅದನ್ನು ಸ್ವಲ್ಪ 10 to 15 ಮಿನಿಟ್ಸ್ ಈಚೆನೇ ಇಟ್ಟೆ. ಅದೆಲ್ಲ ಹೊಂದ್ಕೋಬೇಕಲ್ವ, ಏನೇನು ಹಾಕಿದ್ದೆ ಅದಕ್ಕೂ ಹೊಂದ್ಕೋಬೇಕು, ಇಡ್ಲಿ ಹಿಟ್ಟಿಗೂ ಹೊಂದ್ಕೋಬೇಕಲ್ವ. ಸೊ ಹಾಗಾಗಿ ಎಲ್ಲ ಒಂದು 10 to 15 ಮಿನಿಟ್ಸ್ ಬಿಟ್ಟೆ. ಹಾಗೆ ಎಲ್ಲ ಒಟ್ಟಿಗೆ ಮತ್ತು ಎಲ್ಲ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಾಕಿ ಇಟ್ಟಾದಮೇಲೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವಾಗ ತಿಂತೀನಿ ಅನ್ನೋ ಥರ ಅನ್ನಿಸ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಎದ್ದೊಳ್ತಾ ಇದೆ ಅಂತ ಅಂದರೆ ಪ್ಲೇಟಿಂದನೇ ಅಷ್ಟು ಸಾಫ್ಟಾಗಿದೆ. ಇದ್ರ ಜೊತೆ ಕಾಂಬಿನೇಷನ್ ಅಂತೂ ಕಡಲೆ ಬೀಜ ಚಟ್ನಿ ಸೂಪರಾಗಿರುತ್ತೆ. ಹಾಗೆ ನಾನೇನು ಜಾಸ್ತಿ ಏನು ಹಾಕಿಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಚಟ್ನಿಗೆ. ಜಸ್ಟ್ ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸ್ವಲ್ಪ ಕಡಲೆ ಬೀಜ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಗ್ಯಾಸ್ಟ್ರಿಕ್ ಅಲ್ವಾ ಹಸಿಮೆಣ್ಸಿನ್ಕಾಯಿ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ತಿಳಿಯಾಗಿ ಮಾಡ್ಕೊಬೇಕು, ನೀರು ಚಟ್ನಿ ಥರ. ಆ ಥರ ಮಾಡಿಕೊಂಡ್ರೆ ಚಟ್ನಿಗೂ ಮತ್ತು ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ತಿಂಡಿ ಎಲ್ಲ ರೆಡಿ ಆಯಿತು. ಹಾಗೆ ನನ್ನ ಮಗನಿಗೆ ಟಿಫನ್ ಮಾಡಿಸ್ಬೇಕಲ್ವ, ಹಾಗೆ ಅವನು ಆಟ ಆಡ್ಕೋತಾ ಇದ್ದ, ನಾನು ಹಾಗೆ ಟಿಫನ್ ಮಾಡಿಸ್ತಾ ಇದ್ದೆ. ಆ ಒಂದು ಲೈಟರಲ್ಲಿ ಅವನು ಎಷ್ಟು ಖುಷಿ ಪಡ್ತಿದ್ದಾನೆ ಅಂದರೆ ಅದು ಟರ್ನ್ ಆಗೋದಕ್ಕೆ ಅಷ್ಟು ಖುಷಿ ಪಡ್ತಾ ಇದ್ದಾನೆ. ಆ ಮಕ್ಕಳು ಸಣ್ಣ ಸಣ್ಣ ವಿಷಯದಲ್ಲೂ ಎಷ್ಟು ಖುಷಿ ಬೀಳ್ತಾರೆ ಅಲ್ವಾ. ಮಮ್ಮಿ ಹೆಂಗೆ ವಿಡಿಯೋ ಮಾಡೋದು? ಹಂಗೆ ವಿಡಿಯೋ ಮಾಡೋದು, ಕ್ಲೀನಾಗಿ ತೋರಿಸು ಹೆಂಗೆ ಮಾಡೋದು. ಹಂಗೆ ವಿಡಿಯೋ ಮಾಡುತ್ತಾ ಮಮ್ಮಿ? ನೀನು ಯಾವಾಗ ನೋಡಿದೆ? ಹೆಂಗೆ ಮಾತಾಡೋದು ಮಮ್ಮಿ? ಏನು ಮೇಲೆ ಏನು ಎಸಿಬೇಕು? ದಾರ ಮೇಲೆ ಎಸಿಬೇಕಾ? ಮಮ್ಮಿ ಹೆಂಗೆ ವಿಡಿಯೋ ಮಾಡೋದು ತೋರಿಸು ಇನ್ನೊಂದ್ಸರಿ. ಹಂಗೆ ವಿಡಿಯೋ ಮಾಡುತ್ತಾ? ಹೆಂಗೆ ಮಾತಾಡುತ್ತೆ ಮಮ್ಮಿ? ಮಾತಾಡೋದು ಹೆಂಗೆ? ಹಂಗೆ ಮಾತಾಡುತ್ತಾ? ನೋಡಿ ನನ್ನ ಮಗ ಹೇಗೆ ನನ್ನ ಇಮಿಟೇಟ್ ಮಾಡ್ತಾ ಇದ್ದಾನೆ ಅಂತ. ನಾನು ಹೇಗೆ ವೀಡಿಯೋಸ್ ಮಾಡ್ತೀನಿ ಮತ್ತು ಹೆಂಗೆ ಮಾತಾಡ್ತೀನಿ ಅಂತ ಎಲ್ಲ ತೋರಿಸ್ತಾ ಇದ್ದಾನೆ. ಹಾಗೆ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಮತ್ತೆ ಅವನಿಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಬಂದೆ. ಹೇಗೋ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದರೆ ಅವನು ಏನು ಮಾಡಿದ್ರೂ ಬಟ್ಟೆ ಹಾಕಿಸ್ಕೋತಾ ಇಲ್ಲ, ಮತ್ತು ಟವಲ್ ಸಹ ಬಿಚ್ಚಿಸ್ಕೋತಾ ಇಲ್ಲ. ಅದು ಹಂಗೆ ಇರಬೇಕು ಅಂತ ಹೇಳಿ ಸೋಫಾ ಹತ್ತುತ್ತಾನೆ, ಇಳಿತಾನೆ, ಬಿದ್ದರೆ ಏನು ಮಾಡೋದು ಅಂತ ನನಗೆ ಟೆನ್ಷನ್. ಆದರೆ ಅವ್ನಿಗೇನೂ ಟೆನ್ಷನ್ ಇಲ್ಲ. ಹೇಗೋ ಮಾಡಿ ಅವನಿಗೆ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿದೆ. ಈಚೆ ಬಂದು ಸೈಕ್ಲಿಂಗಲ್ಲಿ
ಆಟ ಆಡ್ತಾಯಿದ್ದ. ಆ ಸ್ಕೇಟಿಂಗ್ ನೋಡಿ ಎಷ್ಟು ಗೊಂಬೆ ಮಾಡ್ಕೊಂಬಿಟ್ಟಿದ್ದಾನೆ ಆ ಸ್ಕೇಟಿಂಗ್ನ. ಈ ದೊಡ್ಡ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ಈ ಟರ್ನಿಂಗಲ್ಲೆಲ್ಲ ಈ ಥರ ತಿರುಗಿಸ್ಕೋತಾರೆ ಅಲ್ವಾ, ಆ ಥರ ಎಷ್ಟು ಸ್ಕೇಟಿಂಗಲ್ಲೇ ಆ ಥರ ಹೋಗ್ತಾನೆ, ಅಷ್ಟು ಫಾಸ್ಟಾಗಿ ಹೋಗ್ತಾನೆ ಅದರಲ್ಲಿ. ಹಿಂಗೆ ಆಡ್ತಾಯಿದ್ದ ಅಂತ ನಾನು ಒಂದು ಸೆಕೆಂಡ್ ಒಳಗೆ ಹೋಗಿ ಬರೋಷ್ಟರಲ್ಲಿ ಬಾಲ್ಗಳೆಲ್ಲ ಕೆಳಗೆ ಹಾಕ್ಬಿಟ್ಟಿದ್ದಾನೆ. ನಾವಿರೋ 3rd ಫ್ಲೋರು, ಹತ್ತಿ ಇಳಿಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಒಂದೇ ಸರಿ ಬಂದು ತೊಗೊಂಡು ಹೋದೆ. ಮತ್ತೆ ಅವನ್ನ ಸ್ವಲ್ಪ ಮಲಗಿಸಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.